ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಹರಿವು ಸುನಾಮಿಯ ರೀತಿಯಲ್ಲಿ ಆಗಮಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಪೊಲೀಸರು ಬರುವ ಯಾತ್ರಿಕರಿಗೆ ಗೈಡ್ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೈಕ್ ಅನ್ನ ಹಿಡಿದುಕೊಂಡು ಅನೌನ್ಸ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಜನರಿಗೆ ಗೈಡ್ ಮಾಡ್ತಾ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಆ ಮೂಲಕ ಯಾವ ಮಾರ್ಗವಾಗಿ ಹೋಗ್ಬೇಕು, ಯಾವ ಮಾರ್ಗವಾಗಿ ಬರಬೇಕು, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಯಾವ ಮಾರ್ಗ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕ್ ನಲ್ಲಿ. ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಬೀಡ್ ಜಾಸ್ತಿ ಇರೋದ್ರಿಂದಾಗಿ, ಇವತ್ತು ಜನರ ಹರಿವು ಜಾಸ್ತಿ ಇರೋದ್ರಿಂದಾಗಿ ಜನ ಎಲ್ಲಿ ಹೋಗ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡೋ ಕೆಲಸದ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಇದೆಲ್ಲವೂ ಕೂಡ ಪ್ರಮುಖವಾದ ಸರ್ಕಲ್ಗಳು, ಅಥವಾ ಇಲ್ಲಿ ಜನ ಹೋಗೋದು ಬರೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿ ಒಂದು ಮೂಲೆಯಲ್ಲಿ ಒಬ್ರು ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ರೆ, ಮತ್ತೊಂದು ಮೂಲೆಯಲ್ಲಿ ಮತ್ತೊಬ್ರು ಅಲ್ಲಿ ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ದಾರೆ. ಒಬ್ರು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದೊಂದು ರೋಡ್ ನಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಅಧಿಕಾರಿಗಳ ತಂಡ ಇಲ್ಲೇ ಇದ್ದು ಜನರಿಗೆ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, RAF ಸೇರಿದಂತೆ ಸೇನಾ ಸಿಬ್ಬಂದಿ ಸೇರಿದಂತೆ ಉತ್ತರ ಪ್ರದೇಶದ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಅವರಿಗೆ ಪೊಲೀಸರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡಿಂಗ್ ಮಾಡಿರೋದ್ರಿಂದಾಗಿ ಪೊಲೀಸರಿಗೆ ಸ್ವಲ್ಪ ತಮ್ಮ ಕೆಲಸಕ್ಕೆ ಅನುಕೂಲ ಆಗ್ತಾ ಇದೆ, ಕಂಟ್ರೋಲ್ ಮಾಡೋದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ. ಅದೆಲ್ಲದರ ಹೊರತಾಗಿ ಪೊಲೀಸರ ಒಂದು ಶ್ರಮ, ಅತಿ ಹೆಚ್ಚು ಜನ ಆಗಮಿಸುವ ಕೆಲವು ವೀಕೆಂಡ್ ಆಗಿರ್ಬೋದು ಅಥವಾ ಶಾಹಿ ಸ್ನಾನಗಳಲ್ಲಿ ಅದನ್ನ ನಾವು ಹೇಳಲಿಕ್ಕೂ ಕೂಡ ಅಸಾಧ್ಯ. ಅಂತ ಸಮಯದಲ್ಲಿ ಪೊಲೀಸರು ಬಂದೋಬಸ್ತನ್ನ ಮಾಡಿ ಇಲ್ಲಿ ಉದ್ದಕ್ಕೂ ಕೂಡ ನಿಂತುಕೊಂಡು ಈ ರೀತಿಯಾಗಿ ಜನ ಹೋಗೋದು ಬರೋದು ಮೂವ್ಮೆಂಟು ಮತ್ತೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಚೈನ್ ಸ್ನ್ಯಾಚಿಂಗ್ ಗಳಾಗ್ತಾ ಇರುತ್ತೆ ಇಲ್ಲಿ, ಅಥವಾ ಕಳ್ಳರ ಕಾಕರ ಭಯವೂ ಕೂಡ ಯಾತ್ರಿಕರಿಗಿದೆ. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಜನ ಬರೋ ಸಮಯದಿಂದಾಗಿ ಜನರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಉದ್ದಕ್ಕೂ ಕೂಡ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಒಬ್ಬೊಬ್ರು ಒಂದೊಂದು ಗೇಟ್ಗಳಲ್ಲಿ ಪೊಲೀಸರು ನಿಂತ್ಕೊಂಡಿದ್ರಲ್ಲ, ಅವ್ರ ಜೊತೆಗೆ ಒಂದು 10 ಜನ ಪೊಲೀಸರು ಒಂದೊಂದು ಬ್ರಿಡ್ಜ್ ಗಳಲ್ಲಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ. ಒಟ್ಟಾರೆ ಯಾತ್ರಿಕರ ಹರಿವು ಹೆಂಗಿದೆಯೋ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯೂ ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡುವ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೇಗ್ ಹೋಗ್ಬೇಕು, ಯಾವ ಮಾರ್ಗವಾಗಿ ಹೋಗ್ಬೇಕು, ಆ ನಂತರ ಎಲ್ಲಿ ಜನ ರಶ್ ಆಗುತ್ತೆ, ವೆಹಿಕಲ್ ಗಳ ಮೂವ್ಮೆಂಟ್ ಬಿಡಬಾರ್ದು, ಇದೆಲ್ಲವನ್ನು ಕೂಡ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಕ್ರೌಡ್ ಕಂಟ್ರೋಲ್ ಮಾಡೋ ಕೆಲಸವನ್ನ ಇಲ್ಲಿರುವಂತ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಹರಿವು ಸುನಾಮಿಯ ರೀತಿಯಲ್ಲಿ ಆಗಮಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಪೊಲೀಸರು ಬರುವ ಯಾತ್ರಿಕರಿಗೆ ಗೈಡ್ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೈಕ್ ಅನ್ನ ಹಿಡಿದುಕೊಂಡು ಅನೌನ್ಸ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಜನರಿಗೆ ಗೈಡ್ ಮಾಡ್ತಾ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಆ ಮೂಲಕ ಯಾವ ಮಾರ್ಗವಾಗಿ ಹೋಗ್ಬೇಕು, ಯಾವ ಮಾರ್ಗವಾಗಿ ಬರಬೇಕು, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಯಾವ ಮಾರ್ಗ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕ್ ನಲ್ಲಿ. ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಬೀಡ್ ಜಾಸ್ತಿ ಇರೋದ್ರಿಂದಾಗಿ, ಇವತ್ತು ಜನರ ಹರಿವು ಜಾಸ್ತಿ ಇರೋದ್ರಿಂದಾಗಿ ಜನ ಎಲ್ಲಿ ಹೋಗ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡೋ ಕೆಲಸದ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಇದೆಲ್ಲವೂ ಕೂಡ ಪ್ರಮುಖವಾದ ಸರ್ಕಲ್ಗಳು, ಅಥವಾ ಇಲ್ಲಿ ಜನ ಹೋಗೋದು ಬರೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಮತ್ತೆ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿ ಒಂದು ಮೂಲೆಯಲ್ಲಿ ಒಬ್ರು ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ರೆ, ಮತ್ತೊಂದು ಮೂಲೆಯಲ್ಲಿ ಮತ್ತೊಬ್ರು ಅಲ್ಲಿ ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ದಾರೆ. ಒಬ್ರು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದೊಂದು ರೋಡ್ ನಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಅಧಿಕಾರಿಗಳ ತಂಡ ಇಲ್ಲೇ ಇದ್ದು ಜನರಿಗೆ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, RAF ಸೇರಿದಂತೆ ಸೇನಾ ಸಿಬ್ಬಂದಿ ಸೇರಿದಂತೆ ಉತ್ತರ ಪ್ರದೇಶದ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಅವರಿಗೆ ಪೊಲೀಸರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡಿಂಗ್ ಮಾಡಿರೋದ್ರಿಂದಾಗಿ ಪೊಲೀಸರಿಗೆ ಸ್ವಲ್ಪ ತಮ್ಮ ಕೆಲಸಕ್ಕೆ ಅನುಕೂಲ ಆಗ್ತಾ ಇದೆ, ಕಂಟ್ರೋಲ್ ಮಾಡೋದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ. ಅದೆಲ್ಲದರ ಹೊರತಾಗಿ ಪೊಲೀಸರ ಒಂದು ಶ್ರಮ, ಅತಿ ಹೆಚ್ಚು ಜನ ಆಗಮಿಸುವ ಕೆಲವು ವೀಕೆಂಡ್ ಆಗಿರ್ಬೋದು ಅಥವಾ ಶಾಹಿ ಸ್ನಾನಗಳಲ್ಲಿ ಅದನ್ನ ನಾವು ಹೇಳಲಿಕ್ಕೂ ಕೂಡ ಅಸಾಧ್ಯ. ಅಂತ ಸಮಯದಲ್ಲಿ ಪೊಲೀಸರು ಬಂದೋಬಸ್ತನ್ನ ಮಾಡಿ ಇಲ್ಲಿ ಉದ್ದಕ್ಕೂ ಕೂಡ ನಿಂತುಕೊಂಡು ಈ ರೀತಿಯಾಗಿ ಜನ ಹೋಗೋದು ಬರೋದು ಮೂವ್ಮೆಂಟು ಮತ್ತೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಚೈನ್ ಸ್ನ್ಯಾಚಿಂಗ್ ಗಳಾಗ್ತಾ ಇರುತ್ತೆ ಇಲ್ಲಿ, ಅಥವಾ ಕಳ್ಳರ ಕಾಕರ ಭಯವೂ ಕೂಡ ಯಾತ್ರಿಕರಿಗಿದೆ. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಜನ ಬರೋ ಸಮಯದಿಂದಾಗಿ
ಜನರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಉದ್ದಕ್ಕೂ ಕೂಡ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಒಬ್ಬೊಬ್ರು ಒಂದೊಂದು ಗೇಟ್ಗಳಲ್ಲಿ ಪೊಲೀಸರು ನಿಂತ್ಕೊಂಡಿದ್ರಲ್ಲ, ಅವ್ರ ಜೊತೆಗೆ ಒಂದು 10 ಜನ ಪೊಲೀಸರು ಒಂದೊಂದು ಬ್ರಿಡ್ಜ್ ಗಳಲ್ಲಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ. ಒಟ್ಟಾರೆ ಯಾತ್ರಿಕರ ಹರಿವು ಹೆಂಗಿದೆಯೋ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯೂ ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡುವ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೇಗ್ ಹೋಗ್ಬೇಕು, ಯಾವ ಮಾರ್ಗವಾಗಿ ಹೋಗ್ಬೇಕು, ಆ ನಂತರ ಎಲ್ಲಿ ಜನ ರಶ್ ಆಗುತ್ತೆ, ವೆಹಿಕಲ್ ಗಳ ಮೂವ್ಮೆಂಟ್ ಬಿಡಬಾರ್ದು, ಇದೆಲ್ಲವನ್ನು ಕೂಡ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಕ್ರೌಡ್ ಕಂಟ್ರೋಲ್ ಮಾಡೋ ಕೆಲಸವನ್ನ ಇಲ್ಲಿರುವಂತ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಹರಿವು ಸುನಾಮಿಯ ರೀತಿಯಲ್ಲಿ ಆಗಮಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಪೊಲೀಸರು ಬರುವ ಯಾತ್ರಿಕರಿಗೆ ಗೈಡ್ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೈಕ್ ಅನ್ನ ಹಿಡಿದುಕೊಂಡು ಅನೌನ್ಸ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಜನರಿಗೆ ಗೈಡ್ ಮಾಡ್ತಾ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಆ ಮೂಲಕ ಯಾವ ಮಾರ್ಗವಾಗಿ ಹೋಗ್ಬೇಕು, ಯಾವ ಮಾರ್ಗವಾಗಿ ಬರಬೇಕು, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಯಾವ ಮಾರ್ಗ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕ್ ನಲ್ಲಿ. ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಬೀಡ್ ಜಾಸ್ತಿ ಇರೋದ್ರಿಂದಾಗಿ, ಇವತ್ತು ಜನರ ಹರಿವು ಜಾಸ್ತಿ ಇರೋದ್ರಿಂದಾಗಿ ಜನ ಎಲ್ಲಿ ಹೋಗ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡೋ ಕೆಲಸದ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಇದೆಲ್ಲವೂ ಕೂಡ ಪ್ರಮುಖವಾದ ಸರ್ಕಲ್ಗಳು, ಅಥವಾ ಇಲ್ಲಿ ಜನ ಹೋಗೋದು ಬರೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಮತ್ತೆ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಆಗಿ ಒಂದು ಮೂಲೆಯಲ್ಲಿ ಒಬ್ರು ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ರೆ, ಮತ್ತೊಂದು ಮೂಲೆಯಲ್ಲಿ ಮತ್ತೊಬ್ರು ಅಲ್ಲಿ ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ದಾರೆ. ಒಬ್ರು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದೊಂದು ರೋಡ್ ನಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಅಧಿಕಾರಿಗಳ ತಂಡ ಇಲ್ಲೇ ಇದ್ದು ಜನರಿಗೆ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, RAF ಸೇರಿದಂತೆ ಸೇನಾ ಸಿಬ್ಬಂದಿ ಸೇರಿದಂತೆ ಉತ್ತರ ಪ್ರದೇಶದ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಅವರಿಗೆ ಪೊಲೀಸರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡಿಂಗ್ ಮಾಡಿರೋದ್ರಿಂದಾಗಿ ಪೊಲೀಸರಿಗೆ ಸ್ವಲ್ಪ ತಮ್ಮ ಕೆಲಸಕ್ಕೆ ಅನುಕೂಲ ಆಗ್ತಾ ಇದೆ, ಕಂಟ್ರೋಲ್ ಮಾಡೋದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ. ಅದೆಲ್ಲದರ ಹೊರತಾಗಿ ಪೊಲೀಸರ ಒಂದು ಶ್ರಮ, ಅತಿ ಹೆಚ್ಚು ಜನ ಆಗಮಿಸುವ ಕೆಲವು ವೀಕೆಂಡ್ ಆಗಿರ್ಬೋದು ಅಥವಾ ಶಾಹಿ ಸ್ನಾನಗಳಲ್ಲಿ ಅದನ್ನ ನಾವು ಹೇಳಲಿಕ್ಕೂ ಕೂಡ ಅಸಾಧ್ಯ. ಅಂತ ಸಮಯದಲ್ಲಿ ಪೊಲೀಸರು ಬಂದೋಬಸ್ತನ್ನ ಮಾಡಿ ಇಲ್ಲಿ ಉದ್ದಕ್ಕೂ ಕೂಡ ನಿಂತುಕೊಂಡು ಈ ರೀತಿಯಾಗಿ ಜನ ಹೋಗೋದು ಬರೋದು ಮೂವ್ಮೆಂಟು ಮತ್ತೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಚೈನ್ ಸ್ನ್ಯಾಚಿಂಗ್ ಗಳಾಗ್ತಾ ಇರುತ್ತೆ ಇಲ್ಲಿ, ಅಥವಾ ಕಳ್ಳರ ಕಾಕರ ಭಯವೂ ಕೂಡ ಯಾತ್ರಿಕರಿಗಿದೆ. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಜನ ಬರೋ ಸಮಯದಿಂದಾಗಿ ಜನರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಉದ್ದಕ್ಕೂ ಕೂಡ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಒಬ್ಬೊಬ್ರು ಒಂದೊಂದು ಗೇಟ್ಗಳಲ್ಲಿ ಪೊಲೀಸರು ನಿಂತ್ಕೊಂಡಿದ್ರಲ್ಲ, ಅವ್ರ ಜೊತೆಗೆ ಒಂದು 10 ಜನ ಪೊಲೀಸರು ಒಂದೊಂದು ಬ್ರಿಡ್ಜ್ ಗಳಲ್ಲಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ. ಒಟ್ಟಾರೆ ಯಾತ್ರಿಕರ ಹರಿವು ಹೆಂಗಿದೆಯೋ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯೂ ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡುವ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೇಗ್ ಹೋಗ್ಬೇಕು, ಯಾವ ಮಾರ್ಗವಾಗಿ ಹೋಗ್ಬೇಕು, ಆ ನಂತರ ಎಲ್ಲಿ ಜನ ರಶ್ ಆಗುತ್ತೆ, ವೆಹಿಕಲ್ ಗಳ ಮೂವ್ಮೆಂಟ್ ಬಿಡಬಾರ್ದು, ಇದೆಲ್ಲವನ್ನು ಕೂಡ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಕ್ರೌಡ್ ಕಂಟ್ರೋಲ್ ಮಾಡೋ ಕೆಲಸವನ್ನ ಇಲ್ಲಿರುವಂತ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ಯಾತ್ರಿಕರ ಹರಿವು ಸುನಾಮಿಯ ರೀತಿಯಲ್ಲಿ ಆಗಮಿಸ್ತಾ ಇದೆ. ಅದ್ರ ಜೊತೆಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಪೊಲೀಸರು ಬರುವ ಯಾತ್ರಿಕರಿಗೆ ಗೈಡ್ ಮಾಡೋದ್ರ ಜೊತೆಗೆ ಅನೌನ್ಸ್ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಮೈಕ್ ಅನ್ನ ಹಿಡಿದುಕೊಂಡು ಅನೌನ್ಸ್ ಮಾಡ್ತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಹೆಜ್ಜೆ ಹೆಜ್ಜೆಗೂ ಪೊಲೀಸರು ಜನರಿಗೆ ಗೈಡ್ ಮಾಡ್ತಾ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಿರೋದನ್ನ ನೋಡ್ತಾ ಇದ್ದೀರಿ. ಆ ಮೂಲಕ ಯಾವ ಮಾರ್ಗವಾಗಿ ಹೋಗ್ಬೇಕು, ಯಾವ ಮಾರ್ಗವಾಗಿ ಬರಬೇಕು, ತ್ರಿವೇಣಿ ಸಂಗಮಕ್ಕೆ ಹೋಗೋದಕ್ಕೆ ಯಾವ ಮಾರ್ಗ ಅನ್ನೋದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ ಮೈಕ್ ನಲ್ಲಿ. ಪೊಲೀಸರು ಬೆಳಿಗ್ಗೆಯಿಂದಲೂ ಕೂಡ ಬೀಡ್ ಜಾಸ್ತಿ ಇರೋದ್ರಿಂದಾಗಿ, ಇವತ್ತು ಜನರ ಹರಿವು ಜಾಸ್ತಿ ಇರೋದ್ರಿಂದಾಗಿ ಜನ ಎಲ್ಲಿ ಹೋಗ್ತಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಕೊಡೋ ಕೆಲಸದ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರಿದ್ದಾರೆ. ಇದೆಲ್ಲವೂ ಕೂಡ ಪ್ರಮುಖವಾದ ಸರ್ಕಲ್ಗಳು, ಅಥವಾ ಇಲ್ಲಿ ಜನ ಹೋಗೋದು ಬರೋದು ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಮತ್ತೆ ಎಲ್ಲಿ ಹೋದ್ರೆ ಎಲ್ಲಿ ಬರಬೇಕು ಅನ್ನೋದೆಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ
ಇರೋದ್ರಿಂದಾಗಿ ಒಂದು ಮೂಲೆಯಲ್ಲಿ ಒಬ್ರು ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ರೆ, ಮತ್ತೊಂದು ಮೂಲೆಯಲ್ಲಿ ಮತ್ತೊಬ್ರು ಅಲ್ಲಿ ಮೈಕ್ ಹಿಡಿದುಕೊಂಡು ಮಾತಾಡ್ತಾ ಇದ್ದಾರೆ. ಒಬ್ರು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಒಂದೊಂದು ರೋಡ್ ನಲ್ಲೂ ಕೂಡ ಸಬ್ ಇನ್ಸ್ಪೆಕ್ಟರ್ ನೇತೃತ್ವದ ಅಧಿಕಾರಿಗಳ ತಂಡ ಇಲ್ಲೇ ಇದ್ದು ಜನರಿಗೆ ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, RAF ಸೇರಿದಂತೆ ಸೇನಾ ಸಿಬ್ಬಂದಿ ಸೇರಿದಂತೆ ಉತ್ತರ ಪ್ರದೇಶದ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಅವರಿಗೆ ಪೊಲೀಸರಿಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡಿಂಗ್ ಮಾಡಿರೋದ್ರಿಂದಾಗಿ ಪೊಲೀಸರಿಗೆ ಸ್ವಲ್ಪ ತಮ್ಮ ಕೆಲಸಕ್ಕೆ ಅನುಕೂಲ ಆಗ್ತಾ ಇದೆ, ಕಂಟ್ರೋಲ್ ಮಾಡೋದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ. ಅದೆಲ್ಲದರ ಹೊರತಾಗಿ ಪೊಲೀಸರ ಒಂದು ಶ್ರಮ, ಅತಿ ಹೆಚ್ಚು ಜನ ಆಗಮಿಸುವ ಕೆಲವು ವೀಕೆಂಡ್ ಆಗಿರ್ಬೋದು ಅಥವಾ ಶಾಹಿ ಸ್ನಾನಗಳಲ್ಲಿ ಅದನ್ನ ನಾವು ಹೇಳಲಿಕ್ಕೂ ಕೂಡ ಅಸಾಧ್ಯ. ಅಂತ ಸಮಯದಲ್ಲಿ ಪೊಲೀಸರು ಬಂದೋಬಸ್ತನ್ನ ಮಾಡಿ ಇಲ್ಲಿ ಉದ್ದಕ್ಕೂ ಕೂಡ ನಿಂತುಕೊಂಡು ಈ ರೀತಿಯಾಗಿ ಜನ ಹೋಗೋದು ಬರೋದು ಮೂವ್ಮೆಂಟು ಮತ್ತೆ ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು, ಚೈನ್ ಸ್ನ್ಯಾಚಿಂಗ್ ಗಳಾಗ್ತಾ ಇರುತ್ತೆ ಇಲ್ಲಿ, ಅಥವಾ ಕಳ್ಳರ ಕಾಕರ ಭಯವೂ ಕೂಡ ಯಾತ್ರಿಕರಿಗಿದೆ. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಜನ ಬರೋ ಸಮಯದಿಂದಾಗಿ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ಉದ್ದಕ್ಕೂ ಕೂಡ ನಿಂತ್ಕೊಂಡಿದ್ದಾರೆ. ಅವ್ರ ಜೊತೆಗೆ ಒಬ್ಬೊಬ್ರು ಒಂದೊಂದು ಗೇಟ್ಗಳಲ್ಲಿ ಪೊಲೀಸರು ನಿಂತ್ಕೊಂಡಿದ್ರಲ್ಲ, ಅವ್ರ ಜೊತೆಗೆ ಒಂದು 10 ಜನ ಪೊಲೀಸರು ಒಂದೊಂದು ಬ್ರಿಡ್ಜ್ ಗಳಲ್ಲಿ ಕಾಣಿಸ್ತಾ ಇದ್ದಾರೆ ನಿಮ್ಗೆ. ಒಟ್ಟಾರೆ ಯಾತ್ರಿಕರ ಹರಿವು ಹೆಂಗಿದೆಯೋ ಅದಕ್ಕೆ ಬೇಕಾದಂತ ಪೂರ್ವ ತಯಾರಿಯೂ ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಎಲ್ಲಾ ಕಡೆಗಳಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಕೆಲವು ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡೋ ಮೂಲಕ ಯಾವುದೇ ಅಹಿತಕರ ಘಟನೆಗಳಾಗದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಹೇಗೆ ಹೋಗ್ಬೇಕು, ಯಾವ ಮಾರ್ಗವಾಗಿ ಹೋಗ್ಬೇಕು, ಆ ನಂತರ ಎಲ್ಲಿ ಜನ ರಶ್ ಆಗುತ್ತೆ, ವೆಹಿಕಲ್ ಗಳ ಮೂವ್ಮೆಂಟ್ ಬಿಡಬಾರ್ದು, ಇದೆಲ್ಲವನ್ನು ಕೂಡ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಕ್ರೌಡ್ ಕಂಟ್ರೋಲ್ ಮಾಡೋ ಕೆಲಸವನ್ನ ಇಲ್ಲಿರುವಂತ ಪೊಲೀಸರು ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಪ್ರಯಾಗ್ರಾಜ್.